22ನೇ ತಾರೀಕಿನಿಂದ 29ರವರೆಗೂ ನಾವು ಫಸ್ಟ್ ಫೇಸ್ ಅಂತ ಹೇಳಿ ತಗೊಂಡಿದ್ದೀವಿ. ನೆಕ್ಸ್ಟ್ 30ನೇ ತಾರೀಕಿನಿಂದ 2ನೇ ತಾರೀಕು ಅಕ್ಟೋಬರ್ ವರೆಗೂ ಸೆಕೆಂಡ್ ಫೇಸ್ ಅಂತ ಹೇಳಿ ಬಂದೋಬಸ್ತನ್ನ ಕೈಗೊಂಡಿದ್ದೀವಿ. ಆ ಟೈಮಲ್ಲಿ ಏನು 11 ದಿನದಲ್ಲಿ ಮೋರ್ ದನ್ 15 ಪ್ಲೇಸಸ್ ಅಲ್ಲಿ ಕಾರ್ಯಕ್ರಮಗಳಿರುತ್ತೆ, ಆಚರಣೆಗಳಿರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮ, ದಸರಾ ವಸ್ತು ಪ್ರದರ್ಶನ, ಕುಸ್ತಿ, ಫ್ಲವರ್ ಶೋ, ಆಹಾರ ಮೇಳ, ಪುಸ್ತಕ ಮೇಳ, ಏರ್ ಶೋ, ಜಂಬೂ ಸವಾರಿ ಮತ್ತು ಬನ್ನಿ ಮಂಟಪದ ಕೊನೆಯದು ಪಂಜಿನ ಕವಾಯತ್ತು. ಇದೆಲ್ಲ ಟೋಟಲ್ ಆಗಿ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ 6384 ಸ್ಟಾಫ್ ಕಂಪ್ಲೀಟ್ ಇರ್ತಾರೆ. ಅದರಲ್ಲಿ 5 ಜನ SPs ಮತ್ತೆ 30 ಜನ DYSPs, 40 ಜನ ಇನ್ಸ್ಪೆಕ್ಟರ್ಸ್, KSRP ತುಕಡಿಗಳು 35, ಅದ್ರ ಜೊತೆಗೇನೆ CR ಸ್ಟಾಫ್, CR ಪ್ಲಟೂನು ಸಹ 15, ಮತ್ತೆ AAC ಟೀಮ್, ಆಂಟಿ ಸಬಾಟಿಕ್ ಚೆಕ್ ಟೀಮ್ ಅಂತ ಹೇಳ್ತೀವಿ. ಪ್ರತಿಯೊಂದು ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ನಾವು ಸಿಟಿ ಲಿಮಿಟ್ಸ್ ಅಲ್ಲಿ ಅದನ್ನ ಏಸ್ ಚೆಕ್ ಈಗ ಮಾಡ್ತಾನೆ ಇದೀವಿ. ಮತ್ತೆ ಡ್ಯೂರಿಂಗ್ ದಸರಾನು ಅದು ಇರುತ್ತೆ. ಸೇಮ್ ಟೈಮ್ ಒಂದು RAF ಬಂದಿದೆ, ರ್ಯಾಪಿಡ್ ಆಕ್ಷನ್ ಫೋರ್ಸ್, ಅದು ಉದ್ಘಾಟನೆ ಸಮಯದಲ್ಲಿ ಇರುತ್ತೆ. ಡ್ರೋನ್ ಕ್ಯಾಮ್ರಾನ ನಾವು ಜಾಸ್ತಿ ಹೊರಗಡೆಯಿಂದ ತರಿಸ್ಕೊಂಡು ಪ್ರತಿಯೊಂದು ಬಂದೋಬಸ್ತ್ನಲ್ಲಿ ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡ್ಕೋತಾ ಇದೀವಿ. ಆ ಸಮಯದಲ್ಲಿ ಲಾ ಅಂಡ್ ಆರ್ಡರ್ ನಮಗೆ ಇಂಪಾರ್ಟೆಂಟ್ ಸ್ಟೇಷನ್ ಉದಯಗಿರಿ ಇರ್ಬೋದು, ಮಂಡಿ ಇರ್ಬೋದು, ಬೈಲೈನ್ಸ್ ಗಳಲ್ಲಿ ನಾವು ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಏನಾದ್ರು ಕಾಂಗ್ರಿಗೇಷನ್ ಆಗ್ತಾ ಇದೆನಾ ಅಥವಾ ಬೇರೆ ಏನಾದ್ರು ನಡೀತಾ ಇದೆ ಆಕ್ಟಿವಿಟೀಸ್ ಅಂತ, ಸೊ ಡ್ರೋನ್ ಅನ್ನು ಸಹ ನಾವು ಈ ಸಲ ಬಳಕೆ ಮಾಡ್ಕೊಂಡಿದೀವಿ. ಪ್ರತಿಯೊಂದು ಲಾಸ್ಟ್ 1 ತಿಂಗಳಿಂದ ಪ್ರತಿಯೊಂದು ನಗರದಲ್ಲಿರೋ ಲಾಡ್ಜ್ಗಳನ್ನ ಚೆಕ್ ಮಾಡ್ತಾ ಇದೀವಿ. ಹೋಮ್ ಸ್ಟೇ ಇರ್ಬೋದು, ಬೇರೆ ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಅದನ್ನ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾ ಇದೀವಿ. ಮುಂದಿನ 11 ದಿನಗಳಲ್ಲೂ ಸಹ ಇಂಟೆನ್ಸಿವ್ ಆಗಿ ಅದನ್ನ ಚೆಕ್ ಮಾಡ್ತೀವಿ, ಅಲಾಂಗ್ ವಿತ್ AC ಚೆಕ್. ಪ್ರತಿ ಈ ರೈಲ್ವೆ ಸ್ಟೇಷನ್ ಅಲ್ಲೂ ಸಹ ನಾವು ಸಪರೇಟ್ ಆಗಿ 24/7 ಅಂದ್ರೆ 24/7 ಪೊಲೀಸ್ ವ್ಯವಸ್ಥೆ ಇರುತ್ತೆ. ಅಲ್ಲೂ ಸಹ ಹೆಲ್ಪ್ ಡೆಸ್ಕ್ ಇರುತ್ತೆ. ಅಲ್ಲೂ ಸಹ ಇನ್ಫಾರ್ಮೇಟಿವ್ ಏನಾದ್ರೂ ಬೇಕಾಗಿದ್ರೆ ನಮ್ಮ ಸಿಬ್ಬಂದಿ ಅಲ್ಲಿ ಇರ್ತಾರೆ. ಈಗಾಗಲೇ ನಮ್ಮ ಮೈಸೂರು ಸಿಟಿಯಲ್ಲಿ ನಮ್ದು ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂಡರ್ ಅಲ್ಲಿ 30,614 CCTV ಕ್ಯಾಮ್ರಾಗಳಿದೆ ಇನ್ ಅಂಡ್ ಅರೌಂಡ್ ಮೈಸೂರು ಸಿಟಿಯಲ್ಲಿ. ಅದು ನಮ್ಮ ಆಪ್ಗೆ, ಪೊಲೀಸ್ ಆಪ್ಗೂ ಸಹ ಕನೆಕ್ಟ್ ಆಗಿರುತ್ತೆ. ಅದ್ರ ಜೊತೆಗೆ 200 ಜಾಸ್ತಿ CCTV ಕ್ಯಾಮ್ರಾನ ನಾವು ನಮ್ಮ ಮೈಸೂರು ಸಿಟಿಲಿ ಎಲ್ಲೆಲ್ಲಿ ಮೇನ್ ಫಂಕ್ಷನ್ ಇದೆ, ಚಾಮುಂಡಿ ಬೆಟ್ಟ ಇರ್ಬೋದು, ಎನ್ ರೂಟ್ ಇರ್ಬೋದು, ಪ್ಯಾಲೇಸ್ ಅಲ್ಲಿ ಇನ್ ಅಂಡ್ ಅರೌಂಡ್ ಇರ್ಬೋದು, ಮತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಮೇನ್ ಜಂಕ್ಷನ್ಸ್, ರೋಡ್ಸ್ ಅಲ್ಲಿ CCTVನ ಈ ಸಲ ಜಾಸ್ತಿ ನಾವು ಹಾಕೊಂಡಿದ್ದೀವಿ. ಇದ್ರ ಜೊತೆಗೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಇರಬೇಕು ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆ ಮತ್ತೆ ಬೇರೆ ವೈದ್ಯಕೀಯ ಸೌಲಭ್ಯಗಳು ಎಲ್ಲೆಲ್ಲಿ ನಮ್ಗೆ ಬೇಕಾಗಿದೆ, ತುರ್ತು ಪರಿಸ್ಥಿತಿಗೆ ಏನಾದ್ರೂ ಬೆಡ್ಸ್ ರಿಸರ್ವ್ ಮಾಡ್ಬೇಕಾಗಿತ್ತಂದ್ರೆ ಆ ಲೆವೆಲ್ ವರ್ಗು ಸಹ ನಾವು ಎಲ್ಲಾ ಆಸ್ಪತ್ರೆಗಳೊಂದಿಗೆ ಈ ಸಲ ಮೀಟಿಂಗ್ ಮಾಡ್ಕೊಂಡಿದೀವಿ. ಮೇನ್ ಆಗಿ ಇದೇನು ದಸರಾ ಮಹೋತ್ಸವ ನಡೆಯುತ್ತೆ, ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿ 52 ಜನ ಸ್ಪೆಸಿಫಿಕ್ ಆಗಿ ಸೋಷಿಯಲ್ ಮೀಡಿಯಾನ ಮಾನಿಟರ್ ಮಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಯಾರು ಫೇಕ್ ನ್ಯೂಸ್ ಆಗ್ಲಿ, ಹಳೆ 2-3 ವರ್ಷದ ಹಿಂದಿಂದ ವಿಡಿಯೋ ಸರ್ಕ್ಯುಲೇಟ್ ಮಾಡೋದು ಅಥವಾ ಏನೋ ರೀಲ್ಸ್ ಮಾಡಿ ಅನ್ನೆಸೆಸರಿ ಪಬ್ಲಿಕ್ ಪ್ಯಾನಿಕ್ ಮಾಡೋದು ಅಥವಾ ಬೇರೆ ಏನಾದ್ರೂ ಅನ್ನೆಸೆಸರಿ ನೆಗೆಟಿವ್ ನ್ಯೂಸ್ ಅನ್ನ ಯಾರಾದ್ರೂ